ಇಷ್ಟೆಲ್ಲ ಮಾಡ್ದ ರಾಮ, ಸೀತೆಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ಅಂತ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿಸ್ತಾನೆ, ಗರ್ಭಿಣಿ ಸ್ತ್ರೀಯನ್ನ ಕಾಡಿಗೆ ಕಳಿಸ್ತಾನೆ. ಯಾಕೆ ಮಾಡಿದ? ನನಗೂ ಒಂದು ಕ್ಷಣ ದುಃಖ ಆಗುತ್ತೆ. ಉತ್ತರ ಆಮೇಲೆ ಕೊಡ್ತೇನೆ. ಅಯ್ಯೋ, ಗರ್ಭಿಣಿ ಸ್ತ್ರೀನ ಕಳಿಸ್ಬಿಟ್ಟಲ್ಲ ರಾಮ. ಚೇಚೆ, ಒಂದು ಹೆಣ್ಣು ಪತಿವ್ರತೆಯಾದ ಹೆಣ್ಣು ಮೊದಲೇ 11 ತಿಂಗಳು ರಾವಣನ ಅಂತಃಪುರದಲ್ಲಿ ಒದ್ದಾಡಿದಾಳೆ. ನಿನ್ ಚಾರಿತ್ರ್ಯ ಸರಿ ಇಲ್ಲ, ಬೆಂಕಿಗಾರು, ಆಮೇಲೆ ಮನೆಗೆ ಸೇರಿಸ್ಕೊಳ್ತೀನಿ. ಇನ್ನೊಂದು ಅಂಶ, ರಾವಣನಲ್ಲಿ ಅಂತಹ ದುಷ್ಟತನವೇ ಇತ್ತು. ಸಮಾಜಕ್ಕೊಂದು ಆದರ್ಶವಾದಿಯಾಗಿ ನಿಂತಿದ್ದಾನೆ. ರಾಷ್ಟ್ರವಾದಿಯಾದ ರಾಮ ರಾವಣನ ಅಂತಃಪುರದಲ್ಲಿರುವ ಸೀತೆಯನ್ನ ತಂದು ಹಾಗೆ ತನ್ನ ಮನೆಗೆ ಸೇರಿಸಿಕೊಂಡ್ರೆ ಸಮಾಜ ಏನ್ ಮಾತನಾಡುತ್ತೆ? ಅವನ ಮಟ್ಟಿಗೆ ಅವನು ಏನ್ ಮಾಡಿದ್ರೂ ನಡೆಯುತ್ತೆ, ನಾವು ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ. ಅದಕ್ಕೊಂದು ಭವಭೂತಿ ಅಂತ ಒಬ್ಬ ಕವಿ ರಾಮಾಯಣದ ಹಿನ್ನೆಲೆಯಲ್ಲೇ ಒಂದೊಂದು ಒಳ್ಳೆ ಸುಂದರವಾದ ಮಾತನ್ನು ಹೇಳ್ತಾನೆ. ಸ್ನೇಹಂ ದಯಾಂಚ ಸೌಖ್ಯಂಚ ಯದಿವಾ ಜಾನಕೈಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ವ್ಯಥ. ನನಗೆ ಲೋಕಾರಾಧನೆ ಮುಖ್ಯ, ಆಮೇಲೆ ನನ್ನ ಹೆಂಡತಿ, ಆಮೇಲೆ ನನ್ನ ಮಕ್ಕಳು. ಲೋಕದ ಜನರಿಗೆ ಆದರ್ಶವನ್ನ ನೀಡಬೇಕು ಅಂತ ಆದ್ರೆ ನನ್ನ ಹೃದಯದಲ್ಲಿರುವ ಯಾವ ಪ್ರೀತಿಯನ್ನು ಬೇಕಾದ್ರೂ ಕಿತ್ತು ಕೊಡ್ತೇನೆ, ನನ್ನ ಕರುಣೆಯನ್ನು ಬದಿಗಿಡ್ತೇನೆ, ನನ್ನ ಹೆಂಡತಿಯನ್ನು ಬೇಕಾದ್ರೆ ಕಾಡಿಗೆ ಕಳಿಸ್ತೇನೆ, ನನಗೆ ದುಃಖ ಇಲ್ಲ. ನನಗೆ ಮೊದಲು ಈ ಪ್ರಜೆಗಳ ಸೌಖ್ಯ. ಇಂಥ ಒಂದು ಆದರ್ಶವಾದಿಯಾಗಿ ಸಮಾಜಕ್ಕೆ ಒಬ್ಬ ರಾಜಸ್ಥಾನದಲ್ಲಿ ನಿಂತವನು. ಅನೇಕ ಜನರನ್ನ ಆಳುವ ದೊರೆ ಹೇಗಿರಬೇಕು ಅನ್ನೋದಕ್ಕೊಂದು ಆದರ್ಶವನ್ನು ಹೇಳಬೇಕಾಗಿದೆ. ಹಾಗಾಗಿ ನೀನು ಅಪವಾದ ಮುಕ್ತಳಾಗುವ ತನಕ ನನ್ನ ಮನೆಯಲ್ಲಿ ಇರಬೇಡ. ಇದು ಸಮಾಜಕ್ಕೆ ಆದರ್ಶ ಆಗಲ್ಲ. ಇವತ್ತು ಅದೇ ತಾನೇ ರಾಜೀನಾಮೆ ಕೇಳ್ತಾರೆ. ಏನರ್ಥ? ನೀನು ಅಪರಾಧಿ ಅಂತಾನೆ ಅರ್ಥ ಅಲ್ಲ, ನಿನ್ನ ಮೇಲೆ ಆಪಾದನೆ ಇದೆ. ಮಿಥ್ಯಾಪವಾದವೋ ಅದು ಸರಿಯಾದ ಅಪವಾದವೋ ಅದನ್ನ ಪರಿಮಾರ್ಜನೆ ಮಾಡಿ ಆ ಸ್ಥಾನದಲ್ಲಿ ಕೂತು. ರಾಮನ ಮೇಲೆ ಇದ್ದ ಆಪಾದನೆ, ಅದಕ್ಕೆ ಅನಿವಾರ್ಯವಾದ ತ್ಯಾಗ. ಅದು ಸ್ತ್ರೀಗೆ ಮಾಡಿದ ದೌರ್ಜನ್ಯ ಅಲ್ಲ, ಅನಿವಾರ್ಯ. ಅದು ರಾಮನಿಗೆ ಬಂದ ಅನಿವಾರ್ಯತೆ. ಅದು ನಾವು ದೌರ್ಜನ್ಯ ಅಂತ ಚಿತ್ರಣ ಮಾಡಬಾರದು. ಯಾವಾಗ ದೌರ್ಜನ್ಯ? ಕಾಡಿನಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಕಾಡಿಗೆ ದಬ್ಬಿ ಬಿಡುವುದು, ಅದು ದೌರ್ಜನ್ಯ. ವಾಲ್ಮೀಕಿಗಳ ಆಶ್ರಮದಲ್ಲಿ ವ್ಯವಸ್ಥಿತವಾಗಿ ಲಕ್ಷ್ಮಣನಿಂದ ರಥವನ್ನು ಮಾಡಿಸಿಕೊಂಡು ಕರ್ಕೊಂಡು ಹೋಗಿ ಅವಳು ನಿರಪರಾಧಿ ಅಂತ ಸಾಬೀತಾಗುವ ತನಕನೂ ಎಲ್ಲ ವ್ಯವಸ್ಥಿತವಾದ ಜೀವನದಲ್ಲಿ ಅವಳು ಇರಲಿ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲಿ ದೌರ್ಜನ್ಯ ಏನಿದೆ?